ಪ್ಯಾಂಟಿಕಲ್ ಬಂದಿದೆ. ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಕೆಲವೊಂದು ರೀತಿಯ ಗಮನವನ್ನ ಕೊಡಬೇಕು, ಫೋಕಸ್ ಅನ್ನ ಮಾಡಬೇಕು, ಸ್ವಲ್ಪ ಪೇಷನ್ಸ್ ಆಗಿ ಇದ್ದು ಹೆಚ್ಚು ವರ್ಕ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತದೆ. ನಿಮಗೆ ರೀಸೆಂಟ್ ಪಾಸ್ಟ್ ಅಲ್ಲಿ 4 ಆಫ್ ವ್ಯಾಂಡ್ಸ್, 8 ಆಫ್ ಪ್ಯಾಂಟಿಕಲ್, 8 ಆಫ್ ವ್ಯಾಂಡ್ಸ್ ಬಂದಿದೆ. ಕೆಲವೊಬ್ರು ರೀಸೆಂಟ್ ಆಗಿ ಮ್ಯಾರೇಜ್ ಅನ್ನ ಆಗಿರುವಂತದ್ದು ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ. ಕೆಲವೊಬ್ರು ರೀತಿಯ ಲವ್ ಮ್ಯಾರೇಜ್ ಆಗಿರುವಂತಹದ್ದು, ಸಂತೋಷದಲ್ಲಿರುವಂತಹದ್ದು, ಒಂದು ರೀತಿಯ ಬಾಂಡೇಜ್ ಇದ್ದಿದ್ದಂತಹದ್ದು, ಸಾಮರಸ್ಯದಿಂದ ಇದ್ದಿದ್ದಂತಹದ್ದು, ಒಂಥರ ರಿಲ್ಯಾಕ್ಸೇಷನ್ ಅಲ್ಲಿ ಇತ್ತು. ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಪಾಸ್ಟ್ ನಲ್ಲಿ ಇರಲಿಲ್ಲ. ಆದ್ರೆ ಅಟ್ ಪ್ರೆಸೆಂಟ್ ರೆಡ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಕೆಲವೊಂದು ರೀತಿಯ ಲೋನ್ಲಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ಹಿಂದೆ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ, ಬಟ್ ಆದ್ರೆ ಅಟ್ ಪ್ರೆಸೆಂಟ್ ನಲ್ಲಿ ಯಾಕೋ ನೀವು ಲೋನ್ಲಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಕೆಲವೊಂದು ರೀತಿಯ ಇನ್ನರ್ ಗೈಡೆನ್ಸ್ ಅನ್ನ ತಗೋತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಎಷ್ಟೇ ನೀವು ಹಾರ್ಡ್ ವರ್ಕ್ ಅನ್ನ ಮಾಡಿದ್ರು, ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಏನೇ ಮಾಡಿದ್ರು ಕೂಡ ಯಾಕೋ ನಿಮ್ಗೆ ಬೇಜಾರುಗಳು ಆಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಎಷ್ಟೇ ನೀವು ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇದ್ದೀರಾ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ, ಸ್ವಲ್ಪ ನೀವು ಪಾಸಿಟಿವ್ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋಣ ಅಂತ ನೀವು ಮಾಡ್ತಾ ಇದ್ರು ಕೂಡ ಅದರಲ್ಲಿ ಯಾವುದೇ ರೀತಿಯ ಸಮಾಧಾನಗಳು ನಿಮ್ಗೆ ಇದ್ದ ಹಾಗೆ ಕಾಣ್ತಾ ಇಲ್ಲ ಅಟ್ ಪ್ರೆಸೆಂಟ್ ಅಲ್ಲಿ. ಯಾಕಂದ್ರೆ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಲೋನ್ಲಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಇನ್ನರ್ ಗೈಡೆನ್ಸ್ ಅನ್ನ ತಗೋತಾ ಇರುವಂತಹದ್ದು, ಏಕಾಂತವಾಗಿ ಕೂತ್ಕೊಂಡು ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು, ಏನಾಗಿದೆ ಅನ್ನೋದ್ರ ಬಗ್ಗೆ, ಯಾಕೆ ನಾನು ಲವ್ ಲೈಫ್ ನ ವಿಚಾರದಲ್ಲಿ ಏನೇ ಮಾಡಿದ್ರು ಉಳಿಸ್ಕೊಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು, ಯಾಕೆ ಆಗ್ತಾ ಇಲ್ಲ ನನಗೆ, ಯಾಕೆ ನಮ್ಮಲ್ಲಿ ಅಸಮಾಧಾನಗಳು ಮೂಡ್ತಾ ಇದೆ, ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ, ಯಾಕೋ ಸಮಾಧಾನ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದು ಅಟ್ ಪ್ರೆಸೆಂಟ್ ಅಲ್ಲಿ ನಡೀತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಬೇಜಾರಿನಲ್ಲಿರುವಂತಹದ್ದು, ಸಮಾಧಾನ ಇಲ್ಲದೆ ಇರುವಂತಹದ್ದು, ಇನ್ನರ್ ಗೈಡೆನ್ಸ್ ಅನ್ನ ಕೇಳ್ಕೊತಾ ಇರುವಂತಹದ್ದು, ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮನ್ನ ನೀವೇ ಪ್ರಶ್ನೆಯನ್ನ ಮಾಡ್ಕೊಂತಾ ಇರುವಂತಹದ್ದು ಅಥವಾ ಆತ್ಮಾವಲೋಕನೆಯನ್ನ ಮಾಡ್ತಾ ಇರುವಂತಹದ್ದು ಅಟ್ ಪ್ರೆಸೆಂಟ್ ಅಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಇಮಿಡಿಯೇಟ್ ಫ್ಯೂಚರ್ ಏನು ಹೇಳ್ತಾ ಇದೆ ನಿಮ್ಗೆ, ಯಾಕೋ ನೀವು ಟ್ರ್ಯಾಪ್ ಆಗಿರುವಂತಹದ್ದು, ಸಿಹಾಕೊಂಡಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಫೀಲಿಂಗ್ ಗಳಲ್ಲಿ ಸಿಕ್ಕಿ ಬಿದ್ದಂತಹ ಭಾವನೆಗಳು ನಿಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕಂದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಹೇಗ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಹೇಗ್ ಮುಂದಕ್ಕೆ ಇಡಬೇಕು ಗೊತ್ತಾಗ್ತಿಲ್ಲ. ಪ್ರೆಸೆಂಟ್ ಅಲ್ಲಿ ನೀವು ಏನೇ ಪ್ರಯತ್ನ ಮಾಡಿದ್ರು ಏನು ಮಾಡಕ್ ಆಗ್ತಾ ಇಲ್ವಲ್ಲ, ಯಾಕೋ ನನ್ನ ಕೈಲಿ ಏನು ಮಾಡಕ್ಕೆ ಆಗ್ತಾ ಇಲ್ವಲ್ಲ, ಏನ್ ಮಾಡ್ಬೇಕು, ಯಾಕೋ ನಾನು ಮೂವೇ ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು ರೆಪ್ರೆಸೆಂಟ್ ಆಗಿದೆ. ನೈಟ್ ಆಫ್ ಸೋರ್ಟ್ಸ್ ಬಂದಿದೆ. ನೀವೇನೋ ಆಕ್ಷನ್ಸ್ ಅನ್ನ ತಗೊಳ್ಳದೇ ಇದ್ರೆ ಇಮಿಡಿಯೇಟ್ ಅಲ್ಲಿ ನೀವೇನಾದ್ರೂ ಆಕ್ಷನ್ಸ್ ಅನ್ನ ತಗೊಳ್ಳೋದ್ರ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕಿತ್ತು. ಬಟ್ ನೀವು ಟ್ರ್ಯಾಪ್ ಆಗಿರುವಂತದ್ದು, ಅಲ್ಲೇ ಸಿಗಾಕೊಂಡಿರುವಂತದ್ದು, ಏನೂ ಮಾಡಕ್ ನೀವು ಹಂಗೆ ನಿಂತಿರುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಬಟ್ ನೀವು ಮಾಡ್ಬೇಕಾಗಿದ್ದೇನೋ ಏನಾದ್ರೂ ಆಕ್ಷನ್ಸ್ ಅನ್ನ ಕ್ವಿಕ್ ಥಿಂಕಿಂಗ್ ಅನ್ನ ಮಾಡಿ ಏನಾದ್ರೂ ಒಂದು ಆಕ್ಷನ್ಸ್ ಅನ್ನ ತಗೋಬೇಕಿತ್ತು. ನಿಮ್ಮ ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಏನಿದೆ, ಸ್ಟ್ರೆಂತ್ ಇದೆ, ಒಂದು ಭದ್ರತೆ ಇದೆ, ಒಂದು ಸ್ಟ್ರಾಂಗ್ ಬಾಂಡೇಜ್ ಇದೆ ಲವ್ ಲೈಫಿನ ವಿಚಾರದಲ್ಲಿ. ನಿಮ್ಗೆ ಏನು ಲವ್ ಲೈಫಿನ ವಿಚಾರದಲ್ಲಿ ಸ್ಟ್ರಾಂಗ್ ಬಾಂಡೇಜ್ ಇದೆ, ಒಂದು ಭದ್ರತೆ ಇದೆ, ಎಲ್ಲವೂ ಇದ್ರೂ ಕೂಡ ನಿಮ್ಮಲ್ಲಿ ನಿಮಗೆ ಸ್ವಲ್ಪ ಕೆಲವೊಂದು ಅನುಮಾನಗಳು ಇದೆ. ಆ ವಿಚಾರಕ್ಕೆನೆ ನೀವೇನು ಆಕ್ಷನ್ಸ್ ಅನ್ನ ತಗೊಳ್ದಿರ ಸುಮ್ಮನೆ ಇರುವಂತಹದ್ದು, ಟ್ರಾಪ್ ಆಗಿರುವಂತಹ ಸ್ಥಿತಿಯಲ್ಲಿ. ಯಾಕಂದ್ರೆ ಎಲ್ಲ ಇದ್ರೂ ಕೂಡ ನಿಮ್ಮಲ್ಲಿ ಯಾವುದೋ ಒಂದು ರೀತಿಯ ಅನುಮಾನಗಳು, ನಿಮ್ಮನ್ನೇ ನೀವು ಅನುಮಾನಿಸ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಏನಾದ್ರೂ ಆಕ್ಷನ್ಸ್ ಅನ್ನ ತಗೋಬೇಕು, ಒಂದು ಸ್ಟ್ರಾಂಗ್ ಬಾಂಡೇಜ್ ರೆಡಿ ಆಗ್ಬೇಕಂದ್ರೆ ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಏನಾದ್ರೂ ನಾನು ಒಂದು ಸ್ಟ್ರಾಂಗ್ ಆಕ್ಷನ್ ಏನಾದ್ರೂ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ನೀವು ಮಾಡಬೇಕಾಗತ್ತೆ. ಆತರ ಮಾಡಿ ನೀವು ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಕೆಲವೊಂದು ರೀತಿಯ ಕಮ್ಯುನಿಕೇಶನ್ ಗಳನ್ನ ಮಾಡುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಒಂದು ಸ್ಟ್ರಾಂಗ್ ಬಾಂಡೇಜ್ ಇರಬೇಕು. ಇದೇ ನಿಮ್ಮ ಬಾಟಮ್ ಆಫ್ ದ ಡಕ್ ಕೂಡ ಬಂದಿರುವಂತಹದ್ದು. ಪೋಷಣೆಯನ್ನ ಮಾಡಬೇಕು. ಸ್ವಲ್ಪ ಯಾಕೆ ಪೋಷಣೆಯನ್ನ ಮಾಡಬೇಕು ಅಥವಾ ಹೆಚ್ಚು ಗಮನವನ್ನ ಕೊಡಬೇಕು, ಫೋಕಸ್ ಅನ್ನ ಕೊಡಬೇಕು ಅಂದ್ರೆ, ನೀವು ಟ್ರ್ಯಾಪ್ ಆಗಿರುವಂತಹ ಸ್ಥಿತಿಯಲ್ಲಿ ಇದ್ದೀರಾ, ಏನೂ ಮಾಡ್ತಾ ಇಲ್ಲ. ನಿಮಗೂ ಗೊತ್ತು ನಮ್ಮ ಲವ್ ಲೈಫಿನ ವಿಚಾರದಲ್ಲಿ ಬಾಂಡೇಜ್ ಇದೆ, ಸ್ಟ್ರಾಂಗ್ ಬಾಂಡೇಜ್ ಇದೆ, ಒಂದು ಭದ್ರತೆ ಇದೆ, ನಾವು ಅಷ್ಟು ಈಸಿಯಾಗಿ ಬಿಡಕ್ಕಾಗಲ್ಲ ಅನ್ನೋದು ನಿಮಗೆ ಗೊತ್ತು. ಆದ್ರೆ ನೀವು ಏನಾಗಿದ್ದೀರಾ, ಟ್ರ್ಯಾಪ್ ಆಗಿದ್ದೀರಾ, ಯಾವುದೇ ರೀತಿಯ ಆಕ್ಷನ್ಸ್ ಅನ್ನ ತಗೋತಾ ಇಲ್ಲ. ಸೊ ಯಾವಾಗ ನೀವು ಆಕ್ಷನ್ ಅನ್ನು ತಗೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತೀರೋ ಅಲ್ಲಿ ಒಂದು ರೀತಿಯ ಸ್ಟ್ರಾಂಗ್ ಬಾಂಡೇಜ್ ಅನ್ನ ಬರುವಂತದ್ದು. ಆಗ ನೀವು ಕರೆಕ್ಟ್ ಆಗಿ ಕಮ್ಯುನಿಕೇಶನ್ಸ್ ಅನ್ನ ಮಾಡಕ್ಕೆ ಸಾಧ್ಯ ಆಗೋದು. ಏಂಜಲ್ ಗೈಡೆನ್ಸ್ ಏನ್ ಕೊಡ್ತಾರೆ, ಇಫ್ ಯು ಬಿಲೀವ್, ನಿನಗೆ ನಂಬಿಕೆ ಇದೆಯಾ, ಟೇಕ್ ಆಕ್ಷನ್. ಏಂಜಲ್ ಗೈಡೆನ್ಸ್ ನಿಮ್ಗೆ ಏನ್ ಕೊಡ್ತಾ ಇದೆ, ನಿಮ್ಮ ಪ್ರೀತಿ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ, ಟೇಕ್ ಆಕ್ಷನ್. ಆಕ್ಷನ್ ಅನ್ನ ತಗೊಳ್ಳಿ, ಮುಂದೆ ಬನ್ನಿ. ಆಕ್ಷನ್ ಅನ್ನ ತಗೊಂಡು ಸ್ಟ್ರಾಂಗ್ ಬಾಂಡೇಜ್ ಇದೆ ನನ್ನ ಲವ್ ಲೈಫಿನಲ್ಲಿ, ಒಂದು ಭದ್ರತೆ ಇದೆ, ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದೀವಿ, ಒಂದು ರೀತಿಯ ಸಾಮರಸ್ಯ ಇದೆ ಅಂತ ನೀವು ಅನ್ಕೊಂಡಿದ್ರೆ ಮಾತಾಡಿ ಕ್ಲಿಯರ್ ಅನ್ನ ಮಾಡ್ಕೊಳ್ಳಿ, ವಿಷಯಗಳನ್ನ ಕ್ಲಾರಿಟಿಗೆ ತಗೊಳ್ಳಿ. ಯಾವಾಗ ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇದ್ರೆ, ಇಫ್ ಯು ಬಿಲೀವ್,
ನಿಮ್ಮನ್ನ ನೀವು ನಂಬಿದ್ರೆ ನೀವೇನ್ ಮಾಡ್ಬೇಕು, ಟೇಕ್ ಆಕ್ಷನ್ಸ್ ಅನ್ನ ತಗೊಂಡು ಮುಂದೆ ಬರಬೇಕು ಅನ್ನುವಂತಹದ್ದು ಏಂಜಲ್ ಗೈಡೆನ್ಸ್ ನಿಮ್ಗೆ ಕೊಡ್ತಾ ಇರುವಂತಹದ್ದು.